ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದ್ರೆ ಟೊಮೆಟೊ ತೊಗೊತಾ ಇದ್ದೀನಿ ನೋಡ್ರಿ. ಇಲ್ಲಿಂದನೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಯ್ ತೊಂಬ ಸೈಕಲ್ ಹಾಂ ಹೊಲ ನೋಡ್ರಿ ಅಮ್ಮ ಟೊಮೆಟೊ ಹಣ್ಣು ಮಾರಕ್ಕೆ ಬಂದ. ಟೊಮೆಟೊ ಹಣ್ಣು ತೊಗೊಂಡೆ 2 ಕಿಲೋ. 10 ರೂಪಾಯಿಗೆಲ್ಲ ಬರ್ರಿ, ಏನು ತೊಟ್ಟಿಲ್ಲ. 20 ರೂಪಾಯಿ ತಂದು ಕೊಡ. ಟಮಾಟೆ ಹಣ್ಣು 20 ರೂಪಾಯಿ. ಹೊಲ್ದಾಗ ಅವ ಹೆಚ್ಚು ಕಮ್ಮಿ ಹಾಕಿ ಹೋಗ್ತಾರೆ. ನಮ್ಮ ಅತ್ತೆ ಕೌದಿ ಹೊಲಿಯಾಕತ್ತಾಳ, ಕೌದಿ ನೋಡಕತ್ತಾಳ ಅಮ್ಮ. ಊಟಮ್ಮ ನಿಮ್ಮ ಮನೆ ಬರ್ತೀನಿ ಅಂತ ಹೇಳ್ದಿ. ಹಾಂ ಬರ್ತೀನಿ ಅಂತ ಹೇಳ್ದಿ. ನಾನು ಇದ್ರೆ ಹಿಟ್ಟು ಇಟ್ಕೊಂಡು ಕೂತೆ ಬರ್ತಾಳವ ಹಾಕಿ ಕೊಡ್ಬೇಕು ಅಂತ ಹೇಕೆ. ಅಲ್ಲ ಬರ್ಬಾರ್ದ ಬರೀ ಅವಸರನೇ ಇರ್ತದೆ ನಿನಗೆ. ನಾನು ಹಿಟ್ಟು ಇಟ್ಕೊಂಡು ತೆಗೆದು ಇಟ್ಟು ಕುಂತಿದ್ದೆ. ಓಡದೆ ನೋಡ್ರಿ, ಹೊಟ್ಟೆ ಕುಂದ್ರಲ್ಲ ಮುದುಕಿ. ಸೊಮ್ಮ ಓಡದೆ ಎಟ್ಟು ಮಾಡಂಗಿದ್ದ ದಾವತಿ. ಹಾಂ ಫಸ್ಟ್ನೇ ಪೌಣಿಗೆ ಬೆಳಗ್ಗೆ ನೋಡ್ರಿ ರಾಜಗಿರಿ ಪಲ್ಯ ಬಂದಿತ್ತು. ತೊಗೊಂಡು ಸೋಸಿ ಇದಿಷ್ಟು ತೊಳೆದಿಟ್ಟಿದ್ದೀನಿ. ಸಂಜೆಗೆ ಬಿಸಿ ರೊಟ್ಟಿಗೆ ಮಾಡ್ತೇನೆ ರೀ, ಚಂದ ಆಗ್ತದ. ಹಂಗೆ ಮೂಲಂಗಿನ ತೊಗೊಂಡಿನಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ತೊಳೆದಿಟ್ಟಿನಿ ಮೂಲಂಗಿನ. ಒಂದು ಟಿಪ್ಸ್ ಏನಪ್ಪ ಅಂದ್ರೆ ತೊಳೆದು ಬಿಟ್ಟು ಕಟ್ ಮಾಡ್ಬೇಕ್ರಿ. ಕಟ್ ಮಾಡಿ ತೊಳಿತಾರೆ ಕೆಲವರು. ಕಟ್ ಮಾಡಿ ತೊಳೆಯಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಇದ್ರೊಳಗಿರೋಂಥ ವಿಟಮಿನ್ ಎಲ್ಲ ನೀರಾಗ ಹೋಗಿಬಿಡ್ತೈತ್ರಿ. ಕಟ್ ಮಾಡಿ ತೊಳಿಬೇಡ್ರಿ ಯಾರಾದ್ರೂ. ಅಪ್ಪುಟ ಹಿಂಗೆ ತೊಳೆದಿಡ್ರಿ. ಹಿಂಗೆ ತೊಳೆದ್ರೆ ನೀರು ಜಾಣ್ತೈತಿ. ತೊಳೆದು ಇಟ್ಟರೆ ಬರ್ತೈತೆ, ಅದೊಂದು ಉಪಯೋಗ ಆಗುತ್ತೆ. ಇಲ್ಲಿಟ್ಟಿನ ಇಷ್ಟು ನೀರು ಜಾರ್ಲಿ ಅಂಥೇಳಿ ಆಮೇಲೆ ಇದನ್ನು ಸೋಸಿ ಕವರ್ನಾಗ ಹಾಕಿಡ್ತೀನಿ ರೀ. ಪಲ್ಯ ಚಂದ ತಾಳ್ಸಕ್ಕೆ ಒಂದು ರೆಸಿಪಿ ಹಾಕ್ತೀನಿ ನಿಮ್ಗೆ. ಈಗ ಒಂದು ಸರಿ ಕೇಳಿದ್ರಲ್ಲ ಮೂಲಂಗಿ ಪಲ್ಯ ತಾಳ್ಸೋದು ಹಾಕಕ್ಕ ಅಂತ ಹೇಳಿದ್ರಿ. ಓಕೆ, ಹಾಕ್ತೀನಿ. ನಾ ಮೂಲಂಗಿ ಪಲ್ಯ ಹೆಂಗೆ ತಾಳಿಸ್ತೀನಿ, ಇದು ತಪ್ಪಲ ಹೆಂಗೆ ತಾಳಿಸ್ತೀನಿ ಅನ್ನೋದು ವಿಡಿಯೋ ತೊಗೊತೀನಿ ಅಂತ ನಿಮಗೆ. ನೋಡಿರಿ, ಇಲ್ಲೇ ಬರ್ತೈತ್ರಿ ಮಾರಕ್ಕೆ. ನೋಡಿರಿ, ಈ ಸಂಜಿಕೆ ಮಾಡ್ತೀನಿ ರೀ. ಇದಿಷ್ಟು ಪಲ್ಯ ತಾಳಿಸ್ತೀನಿ ಸಂಜಿಕೆ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಪಲ್ಯ. ಬರ್ತೈತ್ರಿ ಇಲ್ಲೇ ಮಾರಕ. ಯಾವ್ದಾರ ಬರ್ತೈತಿ ಬಂದತ್ತು ಅಂತೀನಿ. ಅದಕ್ಕೆ ಈ ವಾರ ಸಂತಿ ತರಬೇಡ ತಿಳಿದೆ ಯಜಮಾನ್ರಿಗೆ. ಒಂದು 4-5 ಕಿಲೋ ಉಳ್ಳಾಗಡ್ಡಿ ತೊಗೊಂಬಂದುಬಿಟ್ರೆ ಅಷ್ಟೇ. ಗಡ್ಡೆ ಉಳ್ಳಾಗಡ್ಡಿ ಅವನು ಅಲ್ಲಿ ಹಾಕಿ ನೋಡ್ರಿ ತೆಳ್ಳಗೆ. ಈ ಥರ ಸ್ಪೇಸ್ ಇರ್ಬೇಕು ರೀ ಜಾಗ. ಅಂದರೆ ಏನಾದರೂ ಆಹಾರ ಹಾಕ್ಲಕ್ಕ ಮಾಡ್ಲಕ್ಕ ಬರ್ತಾವ. ಇಲ್ಲಿ ನೋಡ್ರಿ, ಇವಿಷ್ಟು ಉಳ್ಳಾಗಡ್ಡಿ ಹಾಕಿದ್ವಿ. ಇಲ್ಲಿ ಅಂದ್ರೆ ಗಾಳಿ ಇರ್ತಾವೆ, ಅಂದ್ರೆ ಸಾಯಲ್ಲ ಉಳ್ಳಾಗಡ್ಡಿ ಒಂದೊಂದು ಅಂತ ಹೇಳ್ಬಿಟ್ಟು. ಹಾಂ ಏನು ಸಾಲಿ ಗೊತ್ತಿದೆ? ನಿನ್ನ ಹೆಸರು ಹೇಳು. ಗಗ್ಗನ ಏನದ ನಿನ್ನ ಹೆಸರು? 9ನೇ ತಗೋತಿದ್ದೆ. ಹೌದು, ಗೊತ್ತದ ನೀ ಸಾಲಿ. ನಿನ್ನ ಹೆಸರು ಏನದ? ನೀ ಹೆಸರು ಹೇಳ್ತದೆ ಇಲ್ಲ ಹೇಳಿ. ಈಗ ಹೆಸರು ಹೇಳ್ತದೆ ಇಲ್ಲ? ಈಗ ಹೇಳು, ಹೆಸರು ಏನದ ನಿಂದು? ಸಾಲಿ ಕೇಳಿಲ್ಲ ನಿನ್ನ ಹೆಸರು ಕೇಳಕತ್ತಿ. ನೀ ಹೆಸರು ಏನದು? 10 ಓದ್ತಿದ್ದು. ಹೌದು, ನೀ ಕಾಲೇಜ್ ಹುಡುಗನೂ ಹೀದಿ ಬಿಡು. ಕಾಲೇಜ್ಗೂ ಹೋಗ್ತಿದ್ದಿ. ಇಲ್ಲಿ ನೋಡಿಲ್ಲಿ ಅಡುಗೆ ಏನೇನು ಮಾಡ್ದಿ? ಏನು ಮಾಡ್ದೆ ಅಡುಗೆ? ಊಟ ಮಾಡಿದೆನು? ಅಡುಗೆ ಮಾಡಿಲ್ಲ? ಮಾಡಿದಿಲ್ಲ? ಏನು ಮಾಡ್ದಿ? ಚಪಾತಿ. ಅಯ್ಯಪ್ಪು. ಹ್ಞೂ, ಮತ್ತೆ ಪಲ್ಯ ಮಾಡಿಲ್ಲ? ಇಲ್ಲಿ ಬಾ ಪಲ್ಯ ಮಾಡಿಲ್ಲ? ಮಾಡಿಲ್ಲ ಪಲ್ಯ? ಮಾಡಿದೆ. ಏನು ಮಾಡಿದೆ ಪಲ್ಯ?
ಪಲ್ಯ ಏನು ಮಾಡಿದಿ? ಸಾಕೈತಿ. ಹ್ಞೂ ಪಲ್ಯ ಏನು? ಪಲ್ಯ ಏನು? ಹಾಂ ಉಣ್ತಿದ್ದಿ? ಹೌದು ಪಲ್ಯ ಏನು ಮಾಡಿದಿ? ಪಲ್ಯ ರೊಟ್ಟಿ ಚಪಾತಿ ಮಾಡಿದಿ ಖರೆ ಪಲ್ಯ ಬೇಕಲ್ಲ ಅದಕ್ಕೆ. ಇಲ್ಲಿ ಬಾ ಇಲ್ಲಿ ಬಾರಪ್ಪ ಇಲ್ಲಿ ಹುಡ್ಗ ಇಲ್ಲಿ ಬಾಯ್ಲಿ ಬಾಯ್ಲಿ ಮಾತಾಡಕತ್ತಿ ಬಾಯ್ಲಿ ಚಂದ ವಿಡಿಯೋ ಮಾಡ್ತೀನಿ ಬಾಯ್ಲಿ ಫೋಟೋ ತೆಗಿತೀನಿ ಬಾ ಒಂದು ಬಾಲೆ ಇಲ್ಲಿ ತಡಿ ಬರ್ತೀನಿ. ಓಕೆ ಸ್ನೇಹಿತರೆ ನೋಡ್ರಿ ಹೊತ್ತೆ ಮುಳುಗಿತ್ತು ಅಟ್ಟು ಸಾಕಾತು ನೋಡ್ರಿ. ಇವೆಲ್ಲ ಒಗದಾಕಿದ ಬಟ್ಟೆಗಳು ಮಡ್ಚಿ ಮ್ಯಾಲೆ ಹಾಕಬೇಕು. ಮಡ್ಚಿ ಅವಕ್ರ ಬಟ್ಟೆ ಒಳಗೆ ಇಡ್ಬೇಕು. ಏನೇನು ಇಡ್ಬೇಕಲ್ಲಿ ಚೊಕಾಶ್ ನೋಡ್ರಿ ಇಷ್ಟಕ್ಕೊಂದು ಇವೆಲ್ಲ ಇಸ್ತ್ರಿ ಮಾಡಿದೆ. ಇವು ಪ್ಯಾಂಟ್ ಅವ ಮಗನಿಗೆ ಹಾಸ್ತೀನಿ. ಇಸ್ತ್ರಿ ಶರ್ಟ್ಗಳು ಇಸ್ತ್ರಿ ಮಾಡೋದು ಕಲಿಯಲಿ ಅಂತ ಬಡ್ಕೋತೀನಿ. ಅವಿದ್ರ ಮಡಿಕೆ ಹಾಕ್ಲಕ್ ಬರಲ್ಲ ಅವ್ನಿಗೆ. ಇಸ್ತ್ರಿ ಮಾಡ್ತಾನೆ ಮಡಿಕೆ ಹಾಕ್ಲಕ್ ಬರಂಗಲ್ಲ ಅವನಿಗೆ. ಹಿಂಗಾಗಿ ನೋಡ್ರಿ ಎಷ್ಟು ಮಂದಿ ಮುಂದೆ ಎಣಿಸ್ ನೋಡ್ರಿ. 1 2 3 4 5 6 7 8 9 10 11 12 ಶರ್ಟ್ ಇಸ್ತ್ರಿ ಮಾಡಿ ನೋಡ್ರಿ. 1 ಡಜನ್. ಯಪ್ಪ ಶಿವ ಇನ್ನು ಮಕ್ಕ ತೊಳ್ಕೊಂಡಿಲ್ಲ ಏನೂ ಇಲ್ಲ. ಹೊತ್ತೆ ಮುಳುಗಿತು. ಇನ್ನೂ ರೊಟ್ಟಿ ಪಲ್ಯ ಮಾಡ್ಬೇಕ್ರಿ. ಜನ್ಮ ಕುಂತ್ಕೊಂಡು ಬಟ್ಟೆ ಹೊಲ್ದ್ರೆ 4 ಜಂಪರ್ ಹೊಲಿತಿದ್ದೆ ಅಲ್ಲಿ. ಈಗ ಕುಂತದ್ದು ಟೈಮ್ನೊಳಗೆ 4 ಜಂಪರ್ ಆಗ್ತಿದ್ವು ಅಲ್ಲಿ. ಅದಕ್ಕೆ ಇವು ಇಷ್ಟು ಹೊರಗೆ ಸುಮ್ಮನೆ ಅದನ್ರಿ. ಒಂದು 12 ಪ್ಯಾಂಟ್ ಒಂದು 12 ಶರ್ಟ್ ಮಾಡಿದ್ರೆ ಎಷ್ಟಾಗ್ಬೋದು ಲೆಕ್ಕ ಹಾಕ್ರಿ. ಒಂದು ಸೆಟ್ ಬಟ್ಟೆಗೆ 30 ರೂಪಾಯಿ ತೊಗೋತಾರೆ ಅಂದ್ರೆ ಎಷ್ಟಾಗ್ತದೆ ರೀ? 360 ರೂಪಾಯಿ ಆಗ್ತದೆ. ಅದಿಷ್ಟು ಸೇವ್ ಐತಿಲ್ರಿ ಇಲ್ಲಿ ಕುಂತ್ಕೊಂಡು. ಅಲ್ಲಿ ನಾನು 4 ಜಂಪರ್ ಹೊಲ್ತೀನಿ ಅಂದ್ರೆ 300 ರೂಪಾಯಿ ಬರ್ತೈತೆ. ಇಲ್ಲಿ 300 ರೂಪಾಯಿ ಉಳಿಸಿದೆ ಅಷ್ಟೇ. ಅದನ್ನು ಉಳಿಸಿರ್ತೀವಲ್ರಿ. ಗಂಡು ಮಕ್ಳಿಗೆ ಏನು ಅನಿಸ್ತದ ಅಂತಾರೆ ಗಂಡು ಮಕ್ಕಳು ಯಾರೇ ಆಗಲಿ. ಒಂದೊಂದು ರೂಪಾಯಿ ಆಗಲಿ ಸೇವ್ ಮಾಡಿದ್ರೆ ನಮಗೆ ಬರ್ತೈತ್ರಿ. ಅದು ಈ ಸಲ 300 ರೂಪಾಯಿ ಉಳಿಸಿನಂದ್ರೆ ಅದು ಮತ್ತೊಂದಕ್ಕೆ ಉಪಯೋಗ ಆಗುತ್ತಲ್ಲ ಅನ್ನೋದು ನಮ್ಮದು ಹೆಣ್ಮಕ್ಳದು ಶಾಣೆತನ. ಅದು ಗ್ರೇಟ್. ಹೆಣ್ಮಕ್ಳು ಶಾಣೆತನ. ಗಂಡು ಮಕ್ಳು ಹಂಗೆ ಶಾಣೆತನ ಮಾಡಲ್ರಿ. ಹೆಣ್ಮಕ್ಳು ಹೇಳೋದಂಗೆ ಗಂಡು ಮಕ್ಳು ಕೇಳಿದ್ರೆ ಗಂಡು ಮಕ್ಳು ಶಾಣೆತನ ಮಾಡಿದ್ರೆ ಯಾವತ್ತೂ ಏನಂತಾರೆ ಸಾಲ್ಗಾರರಾಗಲ್ಲ, ಬೀದಿಗೆ ಬರಂಗಲ್ಲ. ಕೆಲವ್ರು ಇರ್ತಾರೆ ರೀ. ಕೆಲವ್ರು ಇದ್ದರಿಗೆ ಹೇಳ್ತೀನಿ ನಾನು, ಹಂಗಂತ ಎಲ್ಲರೂ ಇರಲ್ಲ. ಕೆಲವ್ರಿಗೆ ಹೇಳ್ತೀನಿ ನಾನು. ಮನ್ಯಾಗ ಶಾಣೆತನ ಮಾಡೋ ಹೆಂಡ್ತಿಯರಿದ್ರೆ ಅವ್ರ ಮಾತು ಕೇಳ್ರಿ. 1 ರೂಪಾಯಿನೂ ಉಳಿಸ್ರಿ. ಯಾಕಂದ್ರೆ ಇದು ಮದುವೆ ಹೊಸದಾಗಿ ಮದುವೆ ಆದರಿಗೂ ಹೇಳ್ತೀನಿ ನಾ ಈ ಮಾತು. 1 ರೂಪಾಯಿ ಕೂಡಿಟ್ರ ಗಂಡ ಕಳಿತಾನೆ ಅಂತೇಳಿ ಹೇಳ್ತೀನೋ ಅವ್ ಮಾಡ್ತಾನೆ ನಾನು ಮಾಡಿದೆ ಮಾಡಿದ್ರೆ ಅಲ್ಲವ್ರಿ. ಯಾಕಂದ್ರೆ ಹರತ್ತು ಕುಂದ್ರೋದು ನಿಮಗೆ ಕುಂಡಿನಿ ಮತ್ತೆ ಅನ್ನೋದು. ಹೌದು. ಯಾರೋ ಬಂದರು, ಹೋದ ಮಗ. ಆಯ್ತಾ ಫೋನ್ ಬಂತ್ರಿ. ಫೋನ್ ಕಾಲ್ ಬಂತು. ಆಮೇಲೆ ಮಗ ಹೋದ. ಅದಕ್ಕೆ ನಾವು ವಿಡಿಯೋ ಮಾಡಾಕತ್ತೀವಿ. ಬೆನ್ನು ಹಿಡ್ಕೊಂಬಿಟ್ಟೈತಿ ನೋಡ್ರಿ. ಇವ ಬೆನ್ನು ಸಳಕ್ಕೆ ಅನ್ನಕತ್ತೈತಿ. ಕುಂತ್ನೆಲ್ಲ ಎಡ್ತನ ಕುಂತ ಒಳಗೆ ಹಿಂಗಾಗತ್ತೆ ನೋಡ್ರಿ. ನನಗೆ ಒಂದು ಎದೆ ನೋವು ಬರುತ್ತಾ ಇಲ್ಲ ಹಿಂದೆ ಬೆನ್ನಾಗ ನರ ಹಿಡ್ಕೊಂಡಂಗೆ ಆಗ್ಬಿಡುತ್ತಾ. ಈಗ ಸದ್ಯಕ್ಕೆ ಮದುವೆ ಆದವ್ರಿಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೆ ನಾನು. ಹೊಸದಾಗಿ ಮದುವೆ ಆದವ್ರಿಗೆ ಹೇಳ್ತೀನಿ ರೀ, ದುಡ್ಡು ಖರ್ಚು ಮಾಡೋಕೆ ಹೋಗ್ಬೇಡ್ರಿ. ಇವಾಗ ಅಷ್ಟೇ ದುಡಿತೀವಿ, ಏನು 4 ದುಡ್ಡು ಖರ್ಚು ಮಾಡಿದ್ರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. 4 ದುಡ್ಡಿಗೆ ದುಡ್ಡು ಕೂಡಿಡ್ರಿ. ಯಾಕಂದ್ರೆ ನಿಮಗೂ ಮುಂದೆ ಮಕ್ಕಳಾದ ಒಳಗೆ ಗೊತ್ತಾಗುತ್ತೆ ಸಂಸಾರದ ಜವಾಬ್ದಾರಿ ಏನು, ಸಂಸಾರ ಅಂದ್ರೆ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಸಂಸಾರದ ಭಾರ ಮಕ್ಕಳಾದ ಒಳಗೆ ವಜ್ಜ ಅನ್ನಿಸ್ತೈತ್ರಿ. ಈಗ ಸದ್ಯನ ಗಂಡ ಹೆಂಡತಿ ಇಬ್ಬರು ಇದ್ದರಿಗೆ ಹಾಯ್ ಅನ್ನಿಸ್ತೈತಿ ಜೀವನ. ಮಕ್ಕಳಾದ ಬಳಿಕ ಇವಾಗಿನಿಂದ ಕೂಡಿಟ್ಕೊಂತ ಹೋದ್ರೆ ಮುಂದೆ ಯಾವುದಕ್ಕೂ ಸಾಲ ಅನ್ನೋದು ಆಗಂಗಿಲ್ಲ. ಯಾಕಂದ್ರೆ ಇನ್ನೊಬ್ರ ಮುಂದೆ ಕೈ ಚಾಚಲಾರ್ದಂಗೆ ಇರಬೇಕಾಗತ್ತೆ. ಈಗಲಿಂದನೇ ದುಡ್ಡು ಕೂಡ ಹಾಕ್ಕೊಂತವ್ರಿ. ಈಗ ಸದ್ಯಕ್ಕೆ ಏನು ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ದುಡ್ಡು ಅನ್ನೋದು ತುಂಬ ಮುಖ್ಯ. ಜೀವನದಲ್ಲಿ ದುಡ್ಡು ಅನ್ನೋದು ತುಂಬ ಮುಖ್ಯ. ಹೀಗಾಗಿ ಕಳ್ಕೊಂಡು ಕುಂದ್ರಬೇಡ್ರಿ. ಕಳೆದ ಬಳಕ ಮತ್ತೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಸಾರಿ ಲಕ್ಷ್ಮಿ ಅನ್ನೋದು ಒಂದು ಸಾರಿ ಬಂದಿರ್ತಲ್ಲ, ಮತ್ತು ವಾಪಸ್ಸು ಪರೀಕ್ಷೆ ಮಾಡ್ತಾ ಲಕ್ಷ್ಮಿ ನಮ್ಮ ಕೈಯಾಗ ಬಂದು ಪರೀಕ್ಷೆ ಮಾಡ್ತಾಳೆ. ಇವರು ಇಟ್ಕೊತಾರೋ ಅಥವಾ ಖರ್ಚು ಮಾಡ್ತಾರೋ ಅಂತ ಹೇಳ್ಬಿಟ್ಟು ಆ ಟೈಮ್ನೊಳಗೆ ನಾವು ಲಕ್ಷ್ಮಿ ನಮ್ಮ ಕೈಯಾಗ ಹುಟ್ಟೋ ಟೈಮ್ನೊಳಗೆ ನಾವು ದುಂದಾಗಿ ಖರ್ಚು ಮಾಡಿಬಿಟ್ವಿ ಅಂದ್ರೆ ಇನ್ನೊಮ್ಮೆ ಯಾವತ್ತೂ ಲಕ್ಷ್ಮಿ ನಮ್ಮ ಕೈಯಲ್ಲಿ ಬರೋಂಗಿಲ್ಲ. ಹಾಗಾಗಿ ಬಂದಿರೋ ಹೊತ್ತಿನೊಳಗೆ ನಾವು ಕಾಪಾಡ್ಕೊಂಡು ಹೋಗಬೇಕು. ಅಂದ್ರೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಯಾಕಂದ್ರೆ ನಾನು ಯಾವಾಗಲೂ ಹಿರಿಯರು ಒಂದು ಮಾತು ಹೇಳ್ತಿದ್ರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಅಜ್ಜಿಯರ ಕೈಯಾಗ ಬೆಳೆದೀವ್ರಿ. ಅವ್ರು ಹೇಳಿಕೊಟ್ಟಂಥ ಮಾತು ವಾಕ್ಯ ನುಡಿ ಅವರಿಂದ ನಾವು ಕಲ್ತಿದ್ದೀವಿ ರೀ. ಹೀಗಾಗಿ
ಈ ಥರ ಅದೀವಿ ನಾವು. ಹಿರಿಯರು ಒಂದು ಮಾತು ಹೇಳ್ತಿದ್ರು, ಶಿವ ಕೊಟ್ಟನಂದ ಬಳಕ ತೊಡಿ ಮರಿ ಮಾಡಿ ಬಿಡ್ಬೇಕಂತ ಹೇಳಿ. ಹಂಗೆ ರೀ ಐತೆ ಅಂತೇಳಿ ನಾವು ತೋರಿಸ್ಕೊಳಕ್ಕೆ ಹೋಗ್ಬಾರ್ದು, ದುಂದು ವೆಚ್ಚ ಮಾಡಬಾರ್ದು, ಖರ್ಚು ಮಾಡಬಾರ್ದು ಅನ್ನೋದು ಅಷ್ಟೇ ನೋಡಿರಿ ನಾನು ನಿಮಗೆ ಹೇಳೋದು. ಓಕೆ, ಈ ವಿಷಯ ಏನಾದರೂ ನಿಮಗೆ ಬೋರ್ ಅನ್ನಿಸ್ತಂದ್ರೆ ಸಾರಿ. ಯಾಕಂದ್ರೆ ಈಗ ಯುವಕರಿಗೆ, ಈಗ ಹೊಸ್ದಾಗಿ ಮದುವೆ ಆಗಿರೋಂಥವ್ರಿಗೆ ಹೇಳಿದ್ದೆ ನಾನು. ಕೆಲವ್ರು ಅದರ್ರಿ ದುಂದು ವೆಚ್ಚ ಮಾಡಿಬಿಡ್ತಾರೆ, ಆಮೇಲೆ ನೀವು ಇಷ್ಟು ಕೊಡ್ರಿ ಅಂತೇಳಿ ನಿಂದಿರ್ತಾರೆ. ಅದಕ್ಕೆ ಅಂಥವ್ರಿಗೆ ಹೇಳಿದೆ ನಾನು. ನಮ್ಮ ಕಣ್ಣು ಮುಂದೆ ಎಷ್ಟೋ ಎಲ್ಲ ನಡೀತಾವ್ರಿ. ಶಿವ ಕರೆಂಟ್ ಹೋಯ್ತು ನೋಡ್ರಿ. ಇನ್ನು ಅದಾವ್ರಿ ಇಲ್ಲಿ ಮೇನ್ ಮಾಡ್ದಾಗಿಟ್ಟಿನಲ್ಲಿ ಪ್ಯಾಂಟುಗಳು ಇನ್ನೂ ಅದು ಇಷ್ಟ ಅದಾವೆ ಪ್ಯಾಂಟು ನೋಡಿರಿ, ಇವು ಇಷ್ಟ ಅದಾವು. ಕರೆಂಟ್ ಹೋಯ್ತು ನೋಡ್ರಿ. ಈಗ ಮಗನಿಗೆ ಹಾಸ್ತೀನಿ ರೀ, ಕರೆಂಟ್ ಬಂದ ಬಳಕ ಮಗ ಇಸ್ತ್ರಿ ಮಾಡಕ್ಕೆ ಕುಂದ್ರಸ್ತೀನಿ ಮಗನಿಗೆ. ನೋಡಿರಿ ಇಷ್ಟೊಂದು 12 ಶರ್ಟ್ಗಳು ಇಸ್ತ್ರಿ ಮಾಡೀನಿ ರೀ. ನನ್ನ ಗತಿ ಅದ್ರಾಗ ಕಾಟನ್ ಶರ್ಟ್ ಅದಾವ ರೀ, ಅಷ್ಟು ಕಾಟನ್ ಶರ್ಟ್. ಯಾವ ಟರ್ಕೆಟ್ ನೂಲ್ ಇದ್ದವು ಇಲ್ಲ, ಪಾಲಿಸ್ಟ್ ನೂಲ್ ಇದ್ದವು ಇಲ್ಲ, ಫುಲ್ ಕಾಟನ್. ಅವಕ್ಕೆಲ್ಲ ನೀರು ಹೊಡೆದು ಚಂದ ತೀಡ್ಬೇಕು ರೀ ಅವು, ಅಂದರೆ ನೀಟಾಗಿ ಕುಂದಿರ್ತಾವೆ ಅವು. ಈ ಒಂದೊಂದು ಶರ್ಟ್ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ 15 ನಿಮಿಷ ತೊಗೊಂಡೈತೆ ನೋಡಿರಿ. ಮಡಿಕೆ ಹಾಕ್ಬೇಕಲ್ರಿ ಅವು, ನೀರು ಹೊಡೆದು ಮತ್ತು ತೀಡಿ ನೀರು ಹೊಡೆದು ಮಡಿಕೆ ಹಾಕಿ ಇಡ್ಬೇಕು ರೀ ಅವನ್ನ. ಕಾಟನ್ ಶರ್ಟ್ಗಳು ರೀ ಅಷ್ಟು ಎಲ್ಲ. ಶಿವ ಸಾವಕಾಶ ಹೇಳ್ತೇನೆ ರೀ. ಗೆದ್ದು ರೊಟ್ಟಿ ಪಲ್ಯ ಮಾಡ್ಬೇಕು ರೀ. ಪಲ್ಯ ಸಣ್ಣ ಮಾಡ್ತೀನಿ, ರಾಜಗಿರಿ ಪಲ್ಯ ತಾಳಿಸ್ತೀನಿ, ಆಮೇಲೆ ರೊಟ್ಟಿ ಮಾಡಬೇಕು. ಕೈಯಾಗ ಒಂದು ಹೆಣ್ಣು ಅಂತಿದ್ರೆ ಯಾವ್ದಾರೆ ಹಂಗೆ ಸಣ್ಣಗೆ ಮಾಡ್ಲಿಕ್ಕೆ ಹಚ್ಬೇಕಾಗತ್ತಾ. ಈಗ ಎಷ್ಟೊತ್ತಿದ್ರೆ ನಾವು ಹೇಳ್ಬೇಕು ಮಾಡಬೇಕು. ಓಕೆ ಸ್ನೇಹಿತರೆ, ಸಿಗ್ತೀನಿ ರೀ ಮತ್ತು ರೊಟ್ಟಿ ಪಲ್ಯ ಆದ ಬಳಿಕ. ಸಾಧ್ಯ ಆದ್ರೆ ವಿಡಿಯೋ ತೊಗೊತೀನಿ, ಇಲ್ಲಾಂದ್ರೆ ಇಲ್ಲ ರೀ. ಸಾವಕಾಶ ಹೇಳ್ತೀನಿ ರೀ ಮೊದಲು ಮ್ಯಾಗೀಗ.